ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಜಿಲ್ಲೆಯ ಕಲ್ಲೋಳಿ PKPS ನಲ್ಲಿ ಕೋಟಿ ಗೋಲ್ಮಾಲ್ ನಡೆದಿದೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅಧ್ಯಕ್ಷತೆಯ PKPS ನಲ್ಲಿ ಅವ್ಯವಹಾರ ಬಯಲಾಗಿರುವುದೀಗ. ಕಲ್ಲೋಳಿಯ ಮಹಾಲಕ್ಷ್ಮಿ PKPS ವಿರುದ್ಧ ಅಕ್ರಮದ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತದ್ದು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅಧ್ಯಕ್ಷತೆಯ PKPS ನಲ್ಲಿ ಅಕ್ರಮ ವ್ಯವಹಾರ ನಡೆದಿದೆ. ಕಲ್ಲೋಳಿಯ ಮಹಾಲಕ್ಷ್ಮಿ PKPS ವಿರುದ್ಧ ಅಕ್ರಮದ ಆರೋಪ ಕೇಳಿ ಬಂದಿರೋದು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೋಳಿ ಪಟ್ಟಣದ PKPS ಅಧ್ಯಕ್ಷರಾದ ಈರಣ್ಣ ಕಡಾಡಿ ಹಾಗೂ ಸೆಕ್ರೆಟರಿ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬ್ಯಾಂಕ್ ನಿಯಮ ಉಲ್ಲಂಘಿಸಿ ಕೋಟಿ ಅವ್ಯವಹಾರದ ಆರೋಪ ಈಗ ಕೇಳಿ ಬಂದಿದೆ. ಬ್ಯಾಂಕ್ ನಿಯಮವನ್ನ ಉಲ್ಲಂಘಿಸಿ ಕೋಟಿ ಅವ್ಯವಹಾರವನ್ನ ಮಾಡಿದ್ದಾರೆ ಇವರು ಅನ್ನೋದು ಆರೋಪ. ಈಗ ಗಮನಿಸ್ತಾ ಹೋಗೋಣ ಯಾವ ರೀತಿಯಾಗಿ ಅವ್ಯವಹಾರ ಆಗಿದೆ. ಕೋಟಿ ಅವ್ಯವಹಾರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ನೋಡಿ. ಬ್ಯಾಂಕ್ ನಿಯಮ ಗಾಳಿಗೆ ತೂರಿತ. ಹಾಗಾದ್ರೆ ಕಲ್ಲೋಳಿಯ PKPS ಉಳಿತಾಯ ಖಾತೆಗಳಿಗೆ ಜಮಾ ಮತ್ತು ಖರ್ಚು ಲೆಕ್ಕ ತೋರಿಸದೆ ವಹಿವಾಟನ್ನ ಮಾಡಿದ್ದಾರೆ. ಉಳಿತಾಯ ಖಾತೆಗಳಿಗೆ ಜಮಾ ಎಷ್ಟಾಗಿದೆ ಮತ್ತು ಖರ್ಚು ಎಷ್ಟಾಗಿದೆ ಅನ್ನೋದರ ಲೆಕ್ಕ ತೋರಿಸದೆ ವಹಿವಾಟು ಮಾಡಿದ್ದಾರೆ. ನಿಯಮ ಮೀರಿ ಸ್ವಸಹಾಯ ಸಂಘಗಳ ಹೆಸರಲ್ಲಿ ಲಕ್ಷ ಸಾಲ ಕೊಟ್ಟ ಆರೋಪವೂ ಕೂಡ ಇದೆ. ನಿಯಮದ ಪ್ರಕಾರ ಸ್ವಸಹಾಯ ಸಂಘಗಳಿಗೆ 1 ಲಕ್ಷದವರೆಗೆ ಮಾತ್ರ ಸಾಲ ಕೊಡಬೇಕು. ಆದ್ರೆ ನಿಯಮ ಮೀರಿ 10 ರಿಂದ 15 ಲಕ್ಷದವರೆಗೆ ಸಾಲ ಕೊಟ್ಟಿದ್ದಾದ್ರೂ ಹೇಗೆ? DCC ಬ್ಯಾಂಕ್ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತ PKPS ಕಡ್ಡಾಯವಾಗಿ DCC ಬ್ಯಾಂಕ್ CD ಖಾತೆಗಳ ಮೂಲಕ ಹಣದ ವ್ಯವಹಾರ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಕಲ್ಲೋಳಿ PKPS ನ CD ಖಾತೆಯಲ್ಲಿ ಹಣದ ವ್ಯವಹಾರ ನಡೆಸಿಲ್ಲ. ಗ್ರಾಹಕರ ಡೆಪಾಸಿಟ್ ಮತ್ತು ಲೋನ್ ಉಳಿತಾಯ ಖಾತೆ ಮೂಲಕವೇ ನಡೆಯಬೇಕಾದಂತ ವಹಿವಾಟಿದು. ಕಲ್ಲೋಳಿ PKPS ನಲ್ಲಿ ಸಹಕಾರ ಇಲಾಖೆ ಮತ್ತು ಆದಾಯ ತೆರಿಗೆ ನಿಯಮ ಉಲ್ಲಂಘನೆಯಾಗಿದೆ. 20,000 ಮೇಲ್ಪಟ್ಟ ಹಣ ವಹಿವಾಟು ನಗದು ರೂಪದಲ್ಲಿ ನಡೆಸಬಾರದು. ನೋಡಿ, 20,000 ಮೇಲ್ಪಟ್ಟ ಹಣವನ್ನ ವಹಿವಾಟನ್ನ ನಗದು ರೂಪದಲ್ಲಿ ನಡೆಸಂಗಿಲ್ಲ. 20,000 ಮೇಲ್ಪಟ್ಟ ವ್ಯವಹಾರ ಚೆಕ್ ಮೂಲಕ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಚೆಕ್ ವಿತರಣೆ ಮಾಡದೆ ಲಕ್ಷ ಹಣದ ವಹಿವಾಟು ನಡೆದಿದೆ ಅನ್ನೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರ ಸುಭಾಷ್ ಕುರಬೇಟ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುಭಾಷ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ಯಾವ ರೀತಿಯಾದಂತ ಒಂದು ಅವ್ಯವಹಾರ ಆಗಿದೆ ನೀವೇ ಹೇಳ್ಬಿಡಿ. ಸರ್, ನಮ್ಮ ಇದು ಕಲ್ಲೋಳಿ ಪಟ್ಟಣದ ಮಹಾಲಕ್ಷ್ಮಿ PKPS ಸೊಸೈಟಿ ಅಧ್ಯಕ್ಷರು ಈರಣ್ಣ ಕಡಾಡಿ ಅವರು ಅದಾರ್ರಿ. ಹೌದು. ಅವ್ರ ಸೊಸೈಟಿಯಾಗ 7 ಕೋಟಿಗೂ ಅದಕ್ಕ ಡಿಪಾಸಿಟ್ ಹಣ ಅದ ರೀ. ಅವರು ಅದನ್ನ ಅವ್ರು ಏನ್ ಡೆಪಾಸಿಟ್ ಹೋಲ್ಡರ್ ಅದಾರಲ್ರಿ, ಅವರು SB ಖಾತೆಗೆ ಅದನ್ನ ಅವ್ರು ಡಿಪಾಸಿಟ್ ಮಾಡಿದ ಹಣ ತಗೊಂಡು ಅದನ್ನು ಅವ್ರ ಬ್ಯಾಂಕಿನ CD ಅಕೌಂಟ್ DC ಬ್ಯಾಂಕ್ CD ಅಕೌಂಟಿಗೆ ಟ್ರಾನ್ಸ್ಫರ್ ತಗೊಂಡು ಚೆಕ್ ಮುಖಾಂತರ ಆ ಸ್ವಸಹಾಯ ಸಂಘಗಳಿಗೆ ಚೆಕ್ ಕೊಡ್ಬೇಕಾಗಿತ್ತು ಅವರು. ಆದ್ರೆ ಇವ್ರು ಏನ್ ಮಾಡ್ರಿ, ಎಲ್ಲಾನು ಇವರು ಕ್ಯಾಶ್ ಬುಕ್ ದಾಗನ ಜಮಾ ತಗೊಳ್ದು ಅಲ್ಲೇ ಖರ್ಚು ಹಾಕೋದು ಮಾಡಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡದೆ ಇವರೇ ಆದ ದುಡ್ಡು ಲಪಟಾಯಿಸಿ ಆ ಬೋಗಸ್ ಫೇಕ್ ಲೋನ್ ಅಂತ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಸ್ವಸಹಾಯ ಸಂಘ ಸಾಲನ ಸರಿಯಾಗಿ ಕೊಟ್ಟಿಲ್ಲ. ಅದ್ರಲ್ಲಿ ಮ್ಯಾಕ್ಸಿಮಮ್ ಫೇಕ್ ಲೋನ್ ಅದಾವ ಅಂತ ನಮ್ ಗಮನಕ್ಕೆ ಬಂದದೆ. ಓಕೆ. ಇದ್ರ ಬದಲು ಎನ್ಕ್ವೈರಿ ಆಗ್ಬೇಕಂತ ಈಗಾಗಲೇ ಇದು ಬೈಲಹೊಂಗಲ AR ಆಫೀಸ್ದಾಗ ಅವರು ಯಾರೀ ಸಂಘದ ಸದಸ್ಯರು ಅರ್ಜಿ ಹಾಕಿದಾರ್ರಿ. ಓಕೆ. ಇದ್ರ ಬದಲು ಎನ್ಕ್ವೈರಿ ಆಗ್ಬೇಕಂತ ಹೇಳಿ ಅವ್ರದ್ದು ಆಗ್ರಹ ಅದ ಸರ್. ಓಕೆ. ಈಗ ಉಳಿತಾಯ ಖಾತೆಗಳಿಗೆ ಜಮಾ ಎಷ್ಟಾಗಿದೆ ಮತ್ತು ಖರ್ಚು ಎಷ್ಟಾಗಿದೆ ಅನ್ನೋ ಲೆಕ್ಕ ಇವರು ತೋರಿಸಿಲ್ಲ ಸರ್. ಓಕೆ. ಈಗ ಈ ಬಗ್ಗೆ ಯಾರು ತನಿಖೆ ಮಾಡ್ಬೇಕೀಗ? ಪೊಲೀಸ್ನವರ ಅಥವಾ ಬೇರೆ ಏನಾದ್ರು ಸಂಸ್ಥೆ ಇದೆಯಾ? ಈ ಸಹಕಾರಿ ಸಂಘಗಳ ಉಪ ನಿಬಂಧಕರು ಬೈಲಹೊಂಗಲ AR ಆಫೀಸ್ ಅವರು ಇದನ್ನ ಎನ್ಕ್ವೈರಿ ಮಾಡ್ಬೇಕಾಗಿತ್ತು ಸರ್. ಈಗಾಗಲೇ ಎನ್ಕ್ವೈರಿ ಆಫೀಸರ್ನ ನೇಮಿಸಿದಾರ್ರಿ, ಅವ್ರು ಇನ್ನೂವರೆಗೂ ಬಂದಿಲ್ಲ ಸರ್. ಎನ್ಕ್ವೈರಿ ಮಾಡೋದಕ್ಕೆ ಈಗ ಕ್ರಮ ಆಗಿದೆ. ಹಾಗಾದ್ರೆ ಆಫೀಸರ್ ಇದ್ದಾರೆ? ಅದಾರ ಸರ್. ಅವ್ರು ಎನ್ಕ್ವೈರಿ ಆಫೀಸ್ ಡಿಪಾರ್ಟ್ಮೆಂಟ್ ದವರು ಅದು ಎನ್ಕ್ವೈರಿಗೆ ಯಾರು ಅವ್ರು ನೇಮಿಸಿದಾರೆ ಸರ್. ಅವ್ರು ಇನ್ನೂವರೆಗೆ ಅಲ್ಲಿ ಬಂದು ಎನ್ಕ್ವೈರಿ ಮಾಡಿಲ್ಲ ಸರ್. ಎನ್ಕ್ವೈರಿ ಮಾಡಿದ್ರೆ ಅದ್ರೊಳಗ 100ಕ್ಕೆ 100 ಇವರು ಫ್ರಾಡ್ ಮಾಡಿದ್ದ ಗೊತ್ತಾಗುತ್ತೆ ಸರ್. ಅಂದ್ರೆ ಟೋಟಲ್ ಎಷ್ಟು ಅಮೌಂಟ್ ಇಲ್ಲಿ ಅವ್ಯವಹಾರ ಆಗಿದೆ ನಿಮ್ ಪ್ರಕಾರ?
ಸರ್ ಈಗ ಅವರು ಡೆಪಾಸಿಟ್ ಅನ್ನ 7 ಕೊಟ್ಟಿದ್ದಾರೆ. ಅವ್ರು ಸಾಲ ಕೊಟ್ಟಿದ್ದು ಅವರ ಸ್ವಂತ ಬಂಡವಾಳ ಇದೆಲ್ಲ ಕೂಡಿ 9 ಕೋಟಿಗೂ ಮಿಗಿಲಾದ ಸಾಲ ಕೊಟ್ಟಿದ್ದಾರೆ. ಓಕೆ. ಹಾ ಅದರಲ್ಲಿ ಇವ್ರು ಏನ್ ಮಾಡಿದಾರ್ರಿ, ಬ್ಯಾಂಕ್ ಅವ್ರ CD ಅಕೌಂಟ್ ಮುಖಾಂತರ ಏನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾಯ್ತಲ್ಲ ಅದನ್ನ ಸರಿಯಾಗಿ ಮಾಡಿಲ್ಲ. ಈಗ ಅವರಲ್ಲೇನ ಅವ್ರ ಕ್ಯಾಶ್ ಬುಕ್ ಅಥವಾ ಜಮಾ ಖರ್ಚಲ್ಲಿ ತೋರಿಸಿ ಫೇಕ್ ಲೋನ್ ಅಂತ ಮಾಡ್ತಾ ಇರ್ತಾರ. ಅಂದ್ರೆ ಹಿಂಗಿಂತ ಒಂದು ಸ್ವಸಹಾಯ ಸಂಘ ನಾವು ಸಾಲ ಕೊಟ್ಟು ಅಂತಾರ, ಆದ್ರೆ ಅಲ್ಲಿ ಪ್ರೆಸೆಂಟ್ ಆಗಿ ಅಲ್ಲಿ ನೋಡಕ್ಕಾಗಲಿ ಆ ಸ್ವಸಹಾಯ ಸಂಘದವ್ರ ಸಾಲಾನು ತಗೊಂಡಿಲ್ಲ, ಅವ್ರದ್ದು ಯಾವ್ದೇ ಸಹಿಯೂ ಇಲ್ಲ. ಮುಂದೆ ಅವ್ರ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ಅವ್ರ ಚೆಕ್ ಮುಖಾಂತರ ಆ ಸಂಘಕ್ಕೆ ಸಾಲ ಕೊಡ್ಬೇಕ್ರಿ ಇವ್ರು. ಹೌದೌದೌದೌದು. ಬಟ್ ಇಲ್ಲಿ ನಗದು ಮುಖಾಂತರ ವ್ಯವಹಾರ ಆಗಿದೆ ಅಂತ ಹೇಳ್ತಿದ್ದೀರಾ? ನಗದು ಮುಖಾಂತರ ಆಗಿದೆ, ಅದರಲ್ಲಿ ಬೋಗಸ್ ಲೋನ್ ಅದಾವ, ಫೇಕ್ ಲೋನ್ ಅದಾವ. ಏನಾದ್ರು ಸ್ವಸಹಾಯ ಸಂಘಕ್ಕೆ ಇವ್ರು ಸಾಲನ ಕೊಟ್ಟಿಲ್ಲ, ಆದ್ರೆ ಇಲ್ಲಿ ಇವ್ರು ರಿಜಿಸ್ಟರ್ದಾಗ ತೋರಿಸ್ತಾರ್ರಿ ಸಾಲ ಐತೆ ಅಂತ ತೋರಿಸ್ತಾರ. ಎಸ್ ಎಸ್. ಈಗ ಇನ್ನೂ ತನಿಖೆ ಅಂತೂ ನಡೆಯುತ್ತೆ. ಈಗ ಅಧಿಕಾರಿ ಅಂತೂ ಇದಾರೆ, ಇದಕ್ಕೆ ನೇಮಕ ಆಗಿದ್ದಾರೆ ಒಬ್ರು ಆಫೀಸರು. ಆಗಿದ್ದಾರೆ ಸರ್. ಕೋಟಿ ಗಂಟಲೆ ವ್ಯವಹಾರ ಆಗಿದೆ ಸರ್ ಅದರಲ್ಲಿ. ಓಕೆ. ಥ್ಯಾಂಕ್ ಯು ತಾವು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.